ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಿಂಪಲ್ಲಾಗಿ ಮಾಡೋ ಲಂಚ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಬರೀ ಹಾಫ್ ಆನ್ ಅವರಲ್ಲೇ ರೆಡಿ ಆಗುತ್ತೆ. ಅದಕ್ಕೆ ಒಂದು ಕುಕ್ಕರ್ ಇಟ್ಟು 1 ಸ್ಪೂನ್ ಆಯಿಲ್ ಹಾಕೋಣ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋಣ, ಒಂದು 5-6 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ, ಒಂದು 2-3 ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಸಣ್ಣದಲ್ಲಿ ಕಟ್ ಮಾಡಿರೋದು, ಸ್ವಲ್ಪ ಈರುಳ್ಳಿ, ಒಂದು ಚಿಕ್ಕದು ಈರುಳ್ಳಿ ಹಾಕಿ ಸ್ಲೈಸ್ ಆಗಿ ಕಟ್ ಮಾಡಿರೋದು, ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಅಂದರೆ ತುಂಬ ಫ್ರೈ ಬೇಡ, ಅರ್ಧ ಫ್ರೈ ಆಗಲಿ ಸಾಕು. ಇವಾಗ ತೊಳೆದಿಟ್ಟಿರೋ ಬೇಳೆ ಹಾಕೋಣ, ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದಾಗ ಒಂದು ಹಣ್ಣಾಗಿರೋ ಟೊಮೆಟೊ, ಚಿಕ್ಕದು ಒಂದು ಹಣ್ಣಾಗಿರೋ ಟೊಮೆಟೊ ಹಾಕೋಣ, ಯಾಕಂದರೆ ನಾವು ಸ್ವಲ್ಪನೇ ಮಾಡ್ತಾ ಇರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ನಾವು ಇದಕ್ಕೆ ನೀರು ಹಾಕೋಣ. ಬೇಳೆ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಣ. ನೀರು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಣ. ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಅರ್ಧ ಸ್ಪೂನು ಹಿಂಗೆ ಹಾಕೋಣ. ಇದಕ್ಕೆ ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ 3-4 ವಿಷಿಲು, ನಮ್ಮ ಬೇಳೆ ಎಷ್ಟು ಬೇಯುತ್ತೆ ಅಂತ ನಮಗೆ ಗೊತ್ತಿರುತ್ತಲ್ಲ, 4 ವಿಷಿಲ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಆ ಸೈಡಲ್ಲಿ ನಾನು ಒಂದು ಚಿಕ್ಕ ಪ್ಯಾನ್ ಇಡ್ತೀನಿ. ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಕ್ಯಾರೆಟ್ ಹಾಕ್ತೀನಿ. ಕ್ಯಾರೆಟ್ ಪಲ್ಯಕ್ಕೆ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಅದಕ್ಕೆ ಚಿಕ್ಕದು ಒಂದು ಈರುಳ್ಳಿ, ಅದು ಚಿಕ್ಕದಾಗಿ ಕಟ್ ಮಾಡಿರೋದು, ಮತ್ತು 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದಕ್ಕೂ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ನೀವು. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡೋಣ. ಅದು ಬೇಯ್ತಾ ಇರಲಿ. ಕ್ಯಾರೆಟ್ ಅಲ್ವಾ, ಚಿಕ್ಕದಾಗಿ ಕಟ್ ಮಾಡಿರೋದು, ಬೇಗನೆ ಬೆಂದ್ಬಿಡುತ್ತೆ, ತುಂಬ ಟೈಮ್ ತೊಗೊಳಲ್ಲ. ಸ್ವಲ್ಪ ಟೈಮ್ ಮುಚ್ಚಿಟ್ಟರೆ ಸಾಕು, ಒಂದು 3-4 ಮಿನಿಟ್ಸಲ್ಲಿ ಬೆಂದ್ಬಿಡುತ್ತೆ ಇದು. ಇದನ್ನು ಮುಚ್ಚಿಡೋಣ. ಮುಚ್ಚಿಟ್ಬಿಟ್ಟು ಇವಾಗ ತೆಗೆದು ನೋಡಿ ಆಗಿದೆ, ಅರ್ಧ ಆಗಿದೆ. ಇದು ಇನ್ನು ಸ್ವಲ್ಪ ಬೇಯಲಿ. ಈ ಥರ ನೀರು ಕಡಿಮೆ ಆದಮೇಲೆ ಚೆನ್ನಾಗಿ ಬೆಂದಿದೆ. ಇವಾಗ ಮುಕ್ಕಾಲು ಬೇಯಲಿ ಸಾಕು, ತುಂಬ ಬೇಯೋದು ಬೇಡ. ನೀರು ಜಾಸ್ತಿ ಆಗಿದೆ ಅಂತಲೂ ನಾವು ಕಳಿಯೋದು ಬೇಡ, ಅದರಲ್ಲೇ ಹಿಂಗ್ಸೋಣ. ನೀರು ಹಿಂಗ್ಸಿದ್ರೆ ಅದರದ್ದು ಫ್ಲೇವರ್ಸ್ ಎಲ್ಲ ಅದರಲ್ಲೇ ಇರುತ್ತೆ. ಇವಾಗ ನೋಡಿ ಆಗಿದೆ. ನಾವು 1 ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. ನಿಮ್ಮ ಇಷ್ಟ, ಕೋಕೋನಟ್ ಆಯಿಲ್ ಆದರೂ ಹಾಕಿ, ರೀಫಂಡ್ ಆದರೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಸ್ವಲ್ಪ ಮಸಾಲ, ಯಾವುದಾದ್ರೂ ಮಸಾಲ ಹಾಕಿ, ಮೀಟ್ ಮಸಾಲ ಹಾಕಿ, ಚಿಕನ್ ಮಸಾಲ, ಗರಂ ಮಸಾಲ ಯಾವುದಾದ್ರೂ ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ರೆ ನಮಗೆ ಪಲ್ಯ ರೆಡಿ ಆಯಿತು. ಮುಚ್ಚಿಟ್ಬಿಡಿ. ಇವಾಗ ನೋಡಿ ದಾಲ್ ರೆಡಿಯಾಗಿದೆ. ಇದು ಚೆನ್ನಾಗಿ ನೋಡಿ ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದು ದಾಲು ನಿಮಗೆ ಬೇಕಂದರೆ ಒಗ್ಗರಣೆ ಸಪ್ರೇಟ್ ಕೊಡ್ಬೋದು, ಡ್ರೈ ಚಿಲ್ಲಿ ಹಾಕಿ. ನಾನು ಮಾಡಲ್ಲ, ಸಾಕು, ಫಸ್ಟೇ ಮಾಡಿದ್ದೀನಲ್ವ, ಅದೇ ಸಾಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಗೀ ಹಾಕಿ ಸಾಕು, ಇದಕ್ಕೆ ಬೇರೆ ಏನು ಹಾಕೋದು ಬೇಕಾಗಲ್ಲ. ಇವಾಗ ರೆಡಿ ಆಯಿತು. ಇವಾಗ ಫಿಶ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ಮತ್ತಿ ತೊಗೊಂಡಿದ್ದೀನಿ ಚಿಕ್ಕದು. ನಾನು ಈ ತಲೆ ಎಲ್ಲ ಯೂಸ್ ಮಾಡಲ್ಲ. ಮತ್ತು ಅದರೊಳಗಡೆ ಇರೋ ಗಲೀಜೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡೋಣ. ಒಂದು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ಅದಕ್ಕೆ ಮಸಾಲ ಸೇರಿಸೋಣ. ಅರಿಶಿನ ಪುಡಿ, ಪೆಪ್ಪರ್ ಪುಡಿ, ಖಾರದ ಪುಡಿ. ಇದು ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಖಾರನೂ ಪೆಪ್ಪರು ಸ್ವಲ್ಪ ಜಾಸ್ತಿನೇ ಇರಲಿ. ಮತ್ತು ಇದಕ್ಕೆ ನಾವು ಮೆಂತ್ಯ ಪುಡಿ ಮಾಡಿರೋದು ಹಾಕೋಣ. ಮೆಂತ್ಯ ಪುಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಮೆಂತ್ಯ ಪುಡಿ ಹಾಕಿ, ಜಾಸ್ತಿ ಹಾಕಬೇಡಿ, ಅರ್ಧ ಸ್ಪೂನ್ ಹಾಕಿ ಸಾಕು. ಫಿಶ್ ಎಷ್ಟು ತೊಗೊತೀರೋ ಅಷ್ಟು. ಮತ್ತು ಸಾಲ್ಟು, 1 ಸ್ಪೂನ್ ಕೋಕೋನಟ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲೆ ಎಲ್ಲ ಮೀನು ಒಳಗಡೆ ಹೋಗೋ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 5-10 ಮಿನಿಟ್ಸು ತೆಗೆದಿಡೋಣ. ಇವಾಗ ಇದು ಮೀನು ಫ್ರೈ ಮಾಡೋಕ್ಕಂತಲೇ ಇಟ್ಟಿರೋ ತವ ಇದು, ಬೇರೆ ಏನು ಮಾಡಲ್ಲ ಇದರಲ್ಲಿ. ಇದನ್ನು ಬಿಸಿ ಮಾಡಿ ಕೋಕೋನಟ್ ಆಯಿಲ್ ಹಾಕೋಣ. ಮೀನು ಯಾವಾಗಲೂ ಕೋಕೋನಟ್ ಆಯಿಲಲ್ಲೇ ಫ್ರೈ ಮಾಡಿ. ಮತ್ತು ಕರಿಬೇವಿನ ಸೊಪ್ಪು, ಫ್ರೆಶ್ ಕರಿಬೇವಿನ ಸೊಪ್ಪನ್ನ ಅದು ಮೇಲೆಲ್ಲ ಇಟ್ಬಿಟ್ಟು ಮೀನು ಹಾಕಿ, ನೀವು ಮ್ಯಾಗ್ನೇಟ್ ಮಾಡೋಕ್ಕಿಟ್ಟಿರೋ ಮೀನು ಹಾಕಿ 5 ಮಿನಿಟ್ಸು 2 ಕಡೆನೂ 5 ನಿಮಿಷ ಫ್ರೈ ಮಾಡಿ. ಮೀಡಿಯಮ್ ಟು 5 ಫ್ಲೇಮಲ್ಲಿ ಮಾಡಿ, ಚೆನ್ನಾಗಾಗುತ್ತೆ. 5 ಮಿನಿಟ್ಸಲ್ಲಿ ಆಯಿತು. 5-10 ಮಿನಿಟ್ಸಲ್ಲಿ ಫಿಶ್ ಫ್ರೈ ರೆಡಿ. ಚೆನ್ನಾಗಿ ಫಿಶ್ ರೆಡಿಯಾಗಿದೆ. ಇವಾಗ ಹೇಳ್ತಾ ಇದ್ದೇನೆ. ಇವಾಗ ಫ್ರೈ ಆಗಿರೋ ಫಿಶ್ನೆಲ್ಲ ತೆಗೆದುಬಿಡೋಣ. ನೋಡಿ ಚೆನ್ನಾಗಾಗಿದೆ, ಒಳ್ಳೆ ಫ್ಲೇವರು ಬರ್ತಾಯಿದೆ, ಎಲ್ಲ ಬರ್ತಾಯಿದೆ. ಇವಾಗ ರೆಡಿ ಆಯಿತು ಫಿಶ್ ಫ್ರೈ, ಕ್ಯಾರೆಟ್ ಪಲ್ಯ ಮತ್ತು ದಾಲು. ರೈಸಿನ ಗಂಜಿ ತೆಗಿತೀನಿ. 25-30 ಮಿನಿಟ್ಸು, ಅದೇ ಜಾಸ್ತಿ ಆಗುತ್ತೆ ಇದಕ್ಕೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ ಯು.